ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ, ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳನ್ನ ವಿವರಿಸಿ. ದೇಶದ ರಕ್ಷಣೆ ಎಂಬಂತಹ ಚಾಪ್ಟರ್ ಇಂದ ಇದು. ಸೇನಾ ನೇಮಕಾತಿಗೆ ಯಾವುದೇ ಜಾತಿ, ವರ್ಗ ಮತ್ತು ಸಮುದಾಯಕ್ಕೆ ಸೇರಿದವರು ಎಂಬ ತಾರತಮ್ಯ ಇಲ್ಲದೆ ಸ್ವ ಇಚ್ಛೆಯಿಂದ ಯಾರು ಬೇಕಾದರೂ ನೇಮಕಾತಿ ಹೊಂದಬಹುದು. ಓಕೆ. ಆದರೆ ಕೆಲವು ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ, ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಯಂತಹ ವಿಶೇಷ ಅರ್ಹತೆಗಳನ್ನ ಸರ್ಕಾರ ನಿಗದಿಪಡಿಸಿದಂತೆ ಹೊಂದಿರಬೇಕಾಗತ್ತೆ ಮಕ್ಕಳೇ. ಓಕೆ. ಅದೇ ರೀತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ನೇಮಕಾತಿ ಹೊಂದ ಬಯಸುವ ಪುರುಷ ಜನಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿ ನಡೆಯುತ್ತೆ. ರಿಕ್ರೂಟೇಬಲ್ ಮೇಲ್ ಪಾಪ್ಯುಲೇಷನ್, RMP ಅಂತ ಕರೀತಾರೆ. ವಾಯುಪಡೆಗೆ ಕೇಂದ್ರ ವಾಯುಪಡೆ ಆಯ್ಕೆ ಮಂಡಳಿ ಮೂಲಕ, ನೌಕಾಪಡೆಗೆ ನಾವಿಕರ ನೇಮಕಾತಿಯು ನೌಕಾದಳ ನೇಮಕಾತಿ ಸಂಘಟನೆ ಮೂಲಕ ನಡೆಯುತ್ತೆ. ಅದೇ ರೀತಿ ಈ ಮೂರು ಪಡೆಗಳಿಗೆ ಮಹಿಳೆಯರನ್ನ ನೇಮಕಾತಿ ಮಾಡುವಾಗ ಮಹಿಳಾ ಸೇರ್ಪಡೆಯ ವಿಶೇಷ ಯೋಜನೆಯ ಮೂಲಕ ನೇಮಕಾತಿ ಮಾಡಲಾಗತ್ತೆ. ಓಕೆ. ಸೊ ಇವು ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳು. ಎಲ್ಲ ವಿಭಾಗಗಳಲ್ಲಿ ಅಲ್ಪಾವಧಿಯ ಸೇವೆಯ ಬದಲಾಗಿ ದೀರ್ಘಾವಧಿ ಸೇವೆಗೆ ಅವಕಾಶಗಳನ್ನ ಕಲ್ಪಿಸಲಾಗಿದೆ ಮಕ್ಕಳೇ. ಓಕೆ. ಥ್ಯಾಂಕ್ ಯು.